ನಂಜನಗೂಡು ತಾಲೂಕಿನ ನವಿಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬ್ಯಾಳರಹುಂಡಿ ಗ್ರಾಮದ ಚರಂಡಿಗಳು ವರ್ಷಗಳೇ ಉರುಳಿದರೂ ಕೂಡ ಸ್ವಚ್ಛತೆ ಕಾಣದೆ ದುರ್ನಾತ ಬೀರ್ತಾ ಇದೆ. ಗ್ರಾಮಕ್ಕೆ ಪ್ರವೇಶವನ್ನ ಮಾಡುತ್ತಿದ್ದಂತೆ ದುರ್ವಾಸನೆ ಮತ್ತು ಚರಂಡಿಗಳಲ್ಲಿ ತುಂಬಿರುವಂತಹ ಕೊಳಚೆ ನೀರು ಮತ್ತು ಕಸಕಡ್ಡಿಗಳು ಸ್ವಾಗತವನ್ನ ಮಾಡುತ್ತೆ. ಈ ಬಗ್ಗೆ ಹಲವಾರು ಬಾರಿ ಗ್ರಾಮ ಪಂಚಾಯಿತಿಗೆ ದೂರನ್ನ ಕೊಟ್ಟರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಇಲ್ಲಿ ನಾವು ಪದೇ ಪದೇ ಒಂದು 20 ದಿನದಿಂದ ಡ್ರೈನು ಕ್ಲೀನ್ ಮಾಡಿಸ್ಕೊಡಿ ಅಂತ ಅಂದ್ಬಿಟ್ಟು ನಾವು ಕೇಳ್ತಾವೆ. ಅವ್ರಂತರ ನೀವೇ ಅನುದಾನ ಇದು ಮಾಡ್ಕೊಂಡು ಬಂದಮೇಲೆ ದುಡ್ಡು ಕೊಡ್ತೀವಿ, ನಿಮ್ಮ ಬಂಡವಾಳ ಯಾಕೆ ಮಾಡಿ ಅಂತ ಕೇಳ್ತಾರೆ. ಶಿಲ್ಪರ್ಗಳು ಇಲ್ಲಿ ಇಲ್ಲ. ಸೂರಳ್ಳಿಲಿ ಒಂದು ವಾರಕ್ಕೊಂದ್ಸಾರಿ ಕ್ಲೀನ್ ಮಾಡ್ತಾರೆ, ಕಾಸನಹಳ್ಳಿಲಿ ಕ್ಲೀನ್ ಮಾಡ್ತಾರೆ, ಈ ನವಲೂರಿನಲ್ಲಿ ಕ್ಲೀನ್ ಮಾಡಿದ್ರು, ಹೊಸಪುರದಲ್ಲಿ ಕ್ಲೀನ್ ಮಾಡ್ತಾರೆ. ಇದು ನವಲೂರು ಪಂಚಾಯತಿಗೆ ಸೇರಿದ್ದು ನಮ್ಮದು. ಪಿ ಡಿ ಕೇಳಿದ್ರೆ ಬೆಳಾರುಂಡ್ಲಿ ಯಾರು ಗಂಡಸರಿಲ್ಲ, ನೀವು ಹೆಂಗಸರು ನಿಮ್ಮ ಬಂದ್ಬಿಟ್ರಿ ಕಣ್ರಿ, ನೀವು ಭಾರಿ ದೊಡ್ಡದ ಮಾತಾಡೋಕ್ಕಂತ ಮೊದಲು ಇದು ಮಾಡಿದ್ರು. ದರ್ಶನ್ ಸಾಹೇಬ್ರ ಜೊತೆಲೂ ಹೇಳಿದೆ ಆ ಮಾತಾ. ತಿರ್ಗಾ ಇವಾಗಲೂ ನಾನು ಹೋಗಿ ಕೇಳ್ತೆ, ಬೇಕಾದ್ರೆ ಮಾಡಿಸ್ಕೊಳ್ಳಿ ಹೋಗ್ರಿ, ನಮ್ಮ ದುಡ್ಡಿಲ್ಲ ನಮ್ಮ ಇದರಲ್ಲಿ, ದುಡ್ಡು ಬಂದಾಗ ಇದು ಮಾಡ್ಕೊಡ್ತೀವಿ, ನಿಮ್ಮ ಮೂರಿನಲ್ಲಿ ಎತ್ಕೊಡ್ತೀವಿ, ನಿಮ್ಮ ಬಂಡವಾಳ ಮಾಡಿ ಅಂತಂದ್ರೆ ನಮ್ಮ ಮಡಿಕೊಂಡಿದ್ದ ಒಂದು ದುಡ್ಡು ಅಮೌಂಟ ಒಬ್ಬೊಬ್ಬರಿಗೆ 1200 ರೂಪಾಯಿ ಕೂಲಿ, ಅವ್ರ ಊಟ ತಿಂಡಿ. ಈಗ ನಮ್ಮಂತೆ ಎಲ್ಲ ಮಾಡ್ರ, ಎಲ್ಲ ತುಂಬ ನಮ್ಮ ಇಲ್ಲಿ ಬಡವರು ಯಾರೂ ಅನುಕೂಲ ಇಲ್ಲ. ಇಲ್ಲಿ ಬರೀ ಡ್ರೈನ್ ಕ್ಲೀನ್ ಮಾಡಿಸ್ಕೊಡ್ದಾದ್ಮೇಲೆ ಇನ್ನು ನಮ್ಮ ಅಧಿಕಾರಿಗಳ ಯಾತಕ್ಕೆ ಇನ್ನೊಬ್ರು ಯಾತಕ್ಕೆ ಇಲ್ಲಿ ಇರೋ ನಮ್ಮ ಬೆಳಾರುಂಡಿ ಒಬ್ಬನ ಕೇಳಿದ್ರೆ ನಮ್ಗೆ ಅಧಿಕಾರ ಇಳಿದೋಯ್ತು, ನಮ್ಮ ಏನೂ ಇಲ್ಲ ಅಂತ ಅಂದ್ಬಿಟ್ಟು ತಿರುಗು ನೋಡೋಣ ಮೆಂಬರ್ಗಳು, ಅಧ್ಯಕ್ಷರು. ಇನ್ನೊಬ್ರು ಅವರ ಮಾಡ್ರೆ ಕೆಲಸನೂ ಮುರಿತಾರೆ. ಯಾರ ಮಲ್ಲಿಕಾರ್ಜುನ ಅವರು ಸುಮಾರು ಕೆಲಸ ಮುರಿದಾಕೊಟ್ರು ನಮ್ಮ 3 ಕೆಲಸನೇ. ಅದಕ್ಕೆ ಮೆತ್ತಗೆ ಪಬ್ಲಿಕ್ಕಾಗಿ ಹೇಳ್ತಿರೋದು. ಇಷ್ಟು ಸಂದರ್ಭ ನಡೀತದೆ ಸರ್. ನೆನ್ನೆ ಹೋಗಿ ಕೇಳೋಗಂಟ ಆಗೋದೇ ಇಲ್ಲ ಕೆಲಸ, ನಮ್ಮ ತಮ್ಮ ಅನುದಾನ ದುಡ್ಡಿಲ್ಲ ಅಂತ ಹೇಳೋದು. ಇನ್ನು ಯಾವಾಗ ಕೋರ್ಸಿದೆ ಅಂದರೆ ಟೈಮ್ ಇಲ್ಲ ಸರ್, ಇವತ್ತು ನಾಳೆ ಏನು ಮಾಡ್ತೀವಿ ನಾವು. 17 ಮಾದೇವಸ್ವಾಮಿ ರೈತರ ಸಂಘದವ್ರಿಗೂ ಹೇಳಿದ್ವು. ಗ್ರಾಮಸ್ಥರು ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದು, ಈ ಕುರಿತು ಜನಪ್ರತಿನಿಧಿಗಳು, ಅಧಿಕಾರಿಗಳು ಇತ್ತ ಗಮನ ಹರಿಸಿ 1 ವಾರದಲ್ಲಿ ಚರಂಡಿಗಳನ್ನ ಮತ್ತು ಗ್ರಾಮಗಳನ್ನ ಸ್ವಚ್ಛತೆ ಮಾಡಬೇಕು. ಇಲ್ಲವಾದಲ್ಲಿ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲೇ ಕಸವನ್ನ ಸುರಿದು ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿ ಗ್ರಾಮಸ್ಥರು ಎಚ್ಚರಿಕೆ ಕೊಟ್ಟಿದ್ದಾರೆ. ಸರ್, ಇದು ಮಾಡಿ ಒಂದು 15 ವರ್ಷದ ಮೇಲೆ ಆಯಿತು, 20 ವರ್ಷದ ದಂಡಕ್ಕೆ ಆಗೈತೆ. ನಾವು ಮೇಲಿಂದ ತಳ್ಳಿ ಬಿಟ್ಬಿಡ್ತಾರೆ. ನಾವು ಹೋಗಿ ಪಂಚಾಯತಿಗೆ ಹೇಳಿ 1 ತಿಂಗಳು 1 ವರ್ಷ ಆದರೂ ಬರಲ್ಲ. ಮಕ್ಕಳು ಮರಿ ಎಲ್ಲ ಅವರ್ ಸರ್, ಜಾರು ಬಂದು ಹುಷಾರಿಲ್ಲ ಮನೆ ಊಟ ಮಾಡೋಕ್ಕಲ್ಲ, ವಾಸನೆ ತಿರ್ಗಾಡ್ಬೇಕು, ವಾಸನೆ ಕುಡ್ಕೊಂಡು ಎಷ್ಟು ಹೇಳಿದ್ರು ಅವರು ಗೋರ್ತಿಲ್ಲ, ತಲೆಗೆ ಹಾಕಲ್ಲ. ಸುಮ್ಮನೆ ನಾವು ಹೇಳಿ ಸಾಕಾದ ಗೋರ್ತಾನೆ ಇಲ್ಲ. ಮಕ್ಕಳು ಮರಿ ಎಲ್ಲ ಅವ ಸರ್. ನಮ್ಗೆ ತೊಂದರೆ ಫುಲ್ಲು ಹಿಂಸೆ ತೊಂದರೆ ಆಗ್ಬಿಟ್ರೆ. ನಮ್ಮ ಹೆಸರು ಚಿನ್ನಸ್ವಾಮಿ ಅಂತ. ಸೊಳ್ಳೆ ಕಾಟ ಸರ್, ವಿಪರೀತ ಸರ್, ಸೊಳ್ಳೆ ಕಾಟ. ವಿಪರೀತ ಸೊಳ್ಳೆ ಕಾಟ. ಮನೆ ಕೆಳಕ್ಕೆ ನಿದ್ದೆನೇ ಬರಲ್ಲ, ಸೊಳ್ಳೆ ಹಿಂಸೆ. ಇದು ನೀರು ನಿಂತು ಹೋಗ್ತಲ್ಲ ಚಾಚ್ಕತ್ತೆ, ನಿದ್ದೆನೇ ಬರಲ್ಲ. ಊಟನೂ ಮಾಡೋಕ್ಕಾಗಲ್ಲ. ಆಮೇಲೆ ಮಕ್ಕಳು ಮರೆಯಲ್ಲೇ ಇದು ಮಾಡ್ತೇವೆ. ನಾವು ಹೇಳಿ ಸಾಕಾಗಲ್ಲ ಸರ್, ಗೋರ್ತಂಗೆ. ಅವ್ರು ಅಂತಾರೆ ಯಾವುದು ಅದು ಬಂದಿಲ್ಲ, ಅನುದಾನ ಬಂದಿಲ್ಲ, ದುಡ್ಡಿಲ್ಲ, ಪಂಚಾಯತಿಗೆ ದುಡ್ಡಿಲ್ಲ, ಗೌರ್ಮೆಂಟಿಂದ ದುಡ್ಡು ಬರಬೇಕು, ಅದು ಬರಬೇಕು, ಇದು ಬರಬೇಕು ಅಂತ ಸುಮ್ಮನೆ ಹೇಳ್ತಾರೆ. ಹೇಳೋದಾಗಲಿ ಯಾರು ಹಬ್ಬಾರ್ತಿಂಗ್ ಬಂದರೂ ಗೋರ್ತಿಲ್ಲ. ನಾವು ಮೇಲಿಂದ ತಳ್ಳಿ ಬಿಟ್ಬಿಡ್ತಾರೆ, ಇಲ್ಲಿ ಬಂದು ಸ್ಟಕ್ ಆಯ್ತಾ, ನಾವು ಗೋರಿ ಸೋರಿಬೇಕು. ಇದು ಮಾಡಿ ಇನ್ನೂ ಒಂದು 15-20 ವರ್ಷದ ದಾಣಿಕೆ ಆಗಲ್ಲ, ಯಾವ ಕಾಲನೂ ಮಾಡಿಲ್ಲ. ಪಿ ಡಿ ಅವ್ರ ತಲೆ ಹಾಕಲ್ಲ ಸರ್ ಅವರು. ನಾವು ಸರ್ ನಮ್ಮ ಕಷ್ಟ ನೋಡಿ ನೀವು ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ರೆ ಬಂದು ನೋಡಿ ಸರ್ ಅಂದ್ರಲ್ಲ, ತಲೆಗೆ ಹಾಕಲ್ಲ. ಗೊರ್ತೀವಿ ಆಯಿತು ಅಷ್ಟು ಅಂದ್ಬಿಡ್ತಾರೆ. ಆಮೇಲೆ ಆಳು ಸಿಕ್ಕಲ್ಲ ಅನ್ನೋದು, ಒಂದು ಸಲ ದುಡ್ಡಿಲ್ಲ ಅನ್ನೋದು, ಒಂದು ಸಲ ಅನುದಾನ ಯಾವುದು ಬಂದಿಲ್ಲ, ಪಂಚಾಯತಿಯಲ್ಲಿ ದುಡ್ಡೇ ಇಲ್ಲ ಅನ್ನೋದು, ಒಂದು ಸಲ ಆಳುಗಳೇ ಸಿಕ್ಕಲ್ಲ ಅನ್ನೋದು, ಅವ್ರು ಸಂಬಳ ಕೊಟ್ಟಿಲ್ಲ, ಇವರು ಸಂಬಳ ಕೊಟ್ಟಿಲ್ಲ, ಕೆಲಸದವರೇ ಇಲ್ಲ, ಸುಮ್ಮನೆ ಏನೇನೇ ಹೇಳೋದು. ಅವ್ರು ನಮ್ಮ ಕಷ್ಟ ನಾವು ಹೇಳೋಕ್ಕೋದ್ರೆ ಅವ್ರು ಅದನ್ನು ನಮ್ಗೆ ಹೇಳ್ತಾರೆ. ಒಂದು ವಾರದೊಳಗೆ ಬಂದು ನಮ್ಗೆ ಕ್ಲೀನ್ ಮಾಡಿಕೊಡ್ಲಿಲ್ಲ ಅಂದ್ರೆ ಹೋಗಿ ಪಂಚಾಯತಿಗೆ ಹೋಗಿ ಕೂತಿರ್ತೀವಿ ಸರ್, ಇಡೀ ಫ್ಯಾಮಿಲಿನೇ. ಇಲ್ಲಿ ನಾವು 3-4 ಕುಟುಂಬಕ್ಕೆ ಭಾಳ ತೊಂದರೆ ಸರ್. ಚಿನ್ನಸ್ವಾಮಿ ಅಂತ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.